ಬಿಡ್ದಿ ಇಂಡಸ್ಟ್ರಿಯಲ್ ಟೌನ್, ಆರವಳ್ಳಿ ಇಂಡಸ್ಟ್ರಿಯಲ್ ಟೌನ್ ಅನ್ನ ಮಾಡ್ಲಿಕ್ಕೆ ಇವತ್ತು ಕ್ರಮವನ್ನು ವಹಿಸಿರುವಂತಹ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಇವತ್ತು 2200 ಕೋಟಿಯನ್ನ ಖರ್ಚು ಮಾಡಿ ಇವತ್ತು ಕಾವೇರಿ ನದಿ ಮೂಲದ ನೀರನ್ನ ಪ್ರತಿಯೊಂದು ಮನೆಗೂ ತಂದುಕೊಟ್ಟಿದ್ದೀವಿ. ಕೈಗಾರಿಕೆಯಲ್ಲಿ ಇವತ್ತು ನಮ್ಮ ರಾಮನಗರ ಜಿಲ್ಲೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇಡೀ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ. ಜಿಲ್ಲಾ ಆಸ್ಪತ್ರೆಯನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ತಿಪ್ಸಂದ್ರ ಹೋಬಳಿಯಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಾಡ್ತಾ ಇದ್ದೀವಿ. ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮ ರಾಮನಗರದಿಂದ ಇಡೀ ದೇಶಕ್ಕೆ ಮಾದರಿ ಆಗುವಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇಡೀ ದೇಶಕ್ಕೆ ಮಾದರಿ ಆಗುವಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲಿಂದ ಪ್ರಾರಂಭ ಆಗ್ತಿದೆ ಅಂದ್ರೆ ನಮ್ಮ ಮಾಗಡಿ ಕ್ಷೇತ್ರದಿಂದ ಪ್ರಾರಂಭ ಆಗ್ತಿದೆ. ಹೇಗೆ ಆರೋಗ್ಯ ಸೇವೆನ ಕೊಡಬೇಕು ಅಂತ ಆರೋಗ್ಯ ಕ್ಷೇತ್ರದಲ್ಲಿ ಕಾಂತಿ ನೀವೇ ನೋಡಿದರೆ ಟೊಯೋಟಾ ಇಂಡಸ್ಟ್ರಿಯಲ್ ಕಂಪ್ನಿಯಿಂದ 13 ಕೋಟಿ ಖರ್ಚು ಮಾಡಿ ಇಲ್ಲಿ ಆರೋಗ್ಯ ಕೇಂದ್ರವನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಜಿಲ್ಲಾ ಆಸ್ಪತ್ರೆಯನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ರೇಷ್ಮೆ ಮಾರುಕಟ್ಟೆ ಮಾಡಿದ್ದೀವಿ. ಮಾವು ಸಂಸ್ಕರಣಾ ಘಟಕ, ತೆಂಗು ಸಂಸ್ಕರಣಾ ಘಟಕ, ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಹೇಳ್ತಾ ಹೋಗ್ತಿದ್ರೆ ಇದುವರೆಗೂ ಅವ್ರು ಏನೆಲ್ಲ ಮಾಡ್ಲಿಕ್ಕಾಗಿಲ್ಲ ಎಲ್ಲ ಕೆಲಸವನ್ನು ಮಾಡಿದ್ದೀವಿ. ಇನ್ನು 20 ವರ್ಷ ಆದ್ರೂ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಕೇವಲ 2 ವರ್ಷದ ಕಾಲದಲ್ಲಿ ಇವತ್ತು ಶ್ರೀರಂಗ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದು ಮುಂದಿನ 15 ದಿನದಲ್ಲಿ ಮೊದಲೇ ಲಿಫ್ಟ್ ಇರಿಗೇಷನ್ ಇಂದ ನೀರು ಪಂಪ್ ಆಗಿ ಕೆರೆ ತುಂಬುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಒಂದೇ ವರ್ಷ ಬೇರೆಯವರಂಗೆ 10 ವರ್ಷ 20 ವರ್ಷ ಕತೆ ಹೇಳಲ್ಲ. ಒಂದೇ ವರ್ಷ ಹೇಳ್ತಾ ಇದ್ದೀನಿ ಕೇಳಿ. ಅಧಿಕಾರಕ್ಕೆ ಬಂದಿದ್ದ ಒಂದೇ ತಿಂಗಳಲ್ಲಿ ಬಂದು ಇಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿಸಿ ಹೆಂಗೆ ಕೆಲಸ ಶುರು ಮಾಡಿ ಹೆಂಗೆ ಕೆಲಸ ಆಗುತ್ತೆ ಅಂತ ನೀವು ನೋಡ್ಬೋದು. ಏನ್ ಮಾಡಬೇಕು ಅಂತ ಆಲೋಚನೆ ಇದೆ, ಸ್ಪಷ್ಟತೆ ಇದೆ. ಹಾಗಾಗಿ ನಾನು ಯಾರು ಕುಟುಂಬ ರಾಜಕೀಯಕ್ಕೆ ಮಾಡಕ್ ಬಂದಿರಲ್ಲ, ಅಸಹಾಯಕರಾಗಿ ನಿಂತಿಲ್ಲ. ನಮ್ಮ ಹಿಂದೆ ಯಾವ ಕೊಳಕು ಇಲ್ಲ. ಮಾಗಡಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಿ ನೋಡಿ ಇನ್ನು ಎಷ್ಟು ಅಭಿವೃದ್ಧಿಯನ್ನ ನೀವು ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬ ವ್ಯಕ್ತಿನೂ ಸರ್ವರಿಗೂ ಉದ್ಯೋಗ, ಸರ್ವರಿಗೂ ಕೌಶಲ್ಯತೆ, ಸರ್ವರಿಗೂ ಆರೋಗ್ಯ, ಸರ್ವರಿಗೂ ಮನೆ, ಸರ್ವರಿಗೂ ಸೌಕರ್ಯ ಎಲ್ಲವನ್ನ ಕೊಟ್ಟು ಸಮೃದ್ಧಿ ದೇಶಭಕ್ತಿ ಇರುವಂತ